ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಆಸೀನರಾದ ವಿದ್ವಜ್ಜನರಿಗೂ, ಕವಿ ಕುಲೋತ್ತಮರಿಗೂ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಕವಿ ಪುಂಗವರಿಗೂ, ಸಹೃದಯರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನಿವತ್ತು ನವೋಲ್ಲಾಸಿನಿ ಎನ್ನುವಂತಹ ಕೃತಿಯನ್ನ ಪರಿಚಯ ಮಾಡಲು ನಿಮ್ಮ ಮುಂದೆ ಬಂದಿದ್ದೇನೆ. ಮಲ್ಲಿಗೆ ಹೂವಿನ ಜೊತೆಯಲ್ಲಿ ದಾರು ತಲೆ ಮೇಲೆ ಏರಿದ ಹಾಗೆ, ಅಂದ್ರೆ ಮುಡಿಗೇರಿದ ಹಾಗೆ, ವಿದ್ವಜ್ಜನರ ಸಮ್ಮುಖದಲ್ಲಿ ನನ್ನನ್ನು ಕೂಡ ಕೂತ್ಕೊಳ್ಳಿಸಿದ್ದಾರೆ, ನನ್ನನ್ನು ಕೂಡ ಆಹ್ವಾನಿಸಿದ್ದಾರೆ. ಆ ಪ್ರಕಾರ ನಾನು ಇಲ್ಲಿ ನಿಮ್ಮೊಂದಿಗೆ ಬೆರೆಯಲು ಸಂತೋಷ ಪಡ್ತಾ ಇದ್ದೇನೆ. ಹರಿನರಸಿಂಹ ಉಪಾಧ್ಯಾಯರು, ನಾನು ಅವರನ್ನ ಹರಿಯಣ್ಣ ಎಂಬುದಾಗಿ ಬಹಳ ಸಂಕ್ಷಿಪ್ತವಾಗಿ ಕರೆಯುವುದು ನನ್ನ ವಾಡಿಕೆ. ಅವರೊಡನೆ ಮಾತನಾಡಿದರೆ ಬಳಲಿ ಬೇಸತ್ತವರಿಗೆ ಅಥವಾ ನಿತ್ರಾಣಿಗಳಿಗೆ ಒಮ್ಮೆ ಗ್ಲೂಕೋಸ್ ಇಂಜೆಕ್ಷನ್ ಕೊಟ್ಟರೆ ಹೇಗೆ ಅವರಿಗೆ ಸ್ಫೂರ್ತಿ ಬರುತ್ತೋ ಹಾಗೆ ಹರಿಯಣ್ಣ ನಂತರ ಮಾತಾಡಿದರೆ ಒಂದು ಸಲ ಮನಸ್ಸಿನ ವೇದನೆಗಳೆಲ್ಲವೂ ಕೂಡ ನಾಶವಾಗುತ್ತೆ, ಮತ್ತೆ ಅವರಿಗೆ ಹೊಸ ಹುರುಪು, ಹೊಸ ಉಲ್ಲಾಸ ಬರುತ್ತೆ. ಅವರ ಕೃತಿಯೂ ಹಾಗೆ ನವೋಲ್ಲಾಸಿನಿ, ಉಲ್ಲಾಸವನ್ನ ತರುವಂತದ್ದಾಗಿದೆ. ಇದು ಅಂತಿಂತ ಕೃತಿಯಲ್ಲ, ಛಂದೋಬದ್ಧ ಕೃತಿ, ಷಟ್ಪದಿಗಳ ಸಂಕಲನ. ಸಾಮಾನ್ಯವಾಗಿ ಹೈಸ್ಕೂಲ್ ತರಗತಿಗಳಲ್ಲಿ ಓದುವಾಗ 6 ಬಗೆಯ ಷಟ್ಪದಿಗಳನ್ನು ನಾವು ಅಧ್ಯಯನ ಮಾಡಿರ್ತೇವೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ ಷಟ್ಪದಿ. ಈ 6 ಷಟ್ಪದಿಗಳ ಪರಿಚಯ ಇಲ್ಲದವರು ಇಲ್ಲ ಅಂತ ಹೇಳಬಹುದು. ಆದರೆ ಅದಕ್ಕೆ ಇನ್ನೂ 4 ಷಟ್ಪದಿಗಳನ್ನ ಸೇರಿಸಿ ತಲ ಷಟ್ಪದಿ, ಜಲ ಷಟ್ಪದಿ, ಜೊತೆಗೆ ಪ್ರೌಢ ಷಟ್ಪದಿ ಅಥವಾ ಅದಕ್ಕೆ ನವನೀತ ಷಟ್ಪದಿ ಎಂಬ ಹೆಸರನ್ನ ನೀಡಿದ್ದಾರೆ. ಇನ್ನೊಂದು ಉದ್ದಂಡ ಷಟ್ಪದಿ. ಈ 4 ಷಟ್ಪದಿಗಳನ್ನ ಸೇರ್ಪಡೆಗೊಂಡು ಅವರ ನವೋಲ್ಲಾಸಿನಿ ಎನ್ನುವಂತಹ ಕೃತಿ ಇವತ್ತು ನಿಮ್ಮ ಮುಂದೆ ರಾಜಿಸ್ತಾ ಇದೆ. ಈ ಕೃತಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ. ಇದರಲ್ಲಿ ಇರುವಂತಹ ಹಾಡುಗಳು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಹಾಡಿ ನಲಿದು ಕುಣಿದು ಸಂತಸ ಪಡುವಂತಹ ಕೃತಿ ಇದಾಗಿದೆ. ಇಲ್ಲಿ ಷಟ್ಪದಿ ಅಂತ ಹೇಳಿದ್ರು, ನಾನು ಷಟ್ಪದಿಗಳ ಸಂಗ್ರಹದ ಬಗ್ಗೆ ಮಾತಾಡ್ತಾ ಇರುವಾಗ ಷಟ್ಪದಿಗಳ ಬಗ್ಗೆ ಒಂದು ಸ್ವಲ್ಪ ಸಿಂಹಾವಲೋಕನಕ್ಕೆ ಹೋಗ್ತಾ ಇದ್ದೇನೆ. ಷಟ್ಪದಿ 3 ಮಾತ್ರೆಗಳಿಂದ ಒಳಗೂಡಿದಂತಹ ಗಣ ವಿಭಜನೆಯ ಒಂದು ಷಟ್ಪದಿ. ಈ ಷಟ್ಪದಿಗಳಲ್ಲಿ ಅಂದ್ರೆ 6, ಪದಿ ಅಂದ್ರೆ ಪಾದ, ಸಾಲು. ಈ 6 ಪಾದಗಳಲ್ಲಿ ಒಟ್ಟು 46 ಮಾತ್ರೆಗಳಿರುತ್ತೆ. ಇನ್ನು ಜಲ ಷಟ್ಪದಿ 3, 4, 3, 4 ಎನ್ನುವಂತಹ ಮಾತ್ರೆಗಳ ವಿಂಗಡಣೆ ಗಣ. ಇದರಲ್ಲಿ 52 ಮಾತ್ರೆಗಳಿರುತ್ತೆ. ಶಮಿ ಷಟ್ಪದಿ, ಇದರಲ್ಲಿ 60 ಮಾತ್ರೆಗಳಿರುತ್ತೆ. ಇನ್ನು ಬರುವಂತಹ ಷಟ್ಪದಿಗಳಲ್ಲಿ ಏರಿಕೆಯ ಲೆಕ್ಕಾಚಾರದಲ್ಲಿ 14 ಮಾತ್ರೆಗಳು ಏರುತ್ತಾ ಹೋಗುತ್ತೆ. ಅಂದ್ರೆ ಶರ ಷಟ್ಪದಿಯಲ್ಲಿ 60 ಮಾತ್ರೆಗಳಾದ್ರೆ ಕುಸುಮ ಷಟ್ಪದಿಯಲ್ಲಿ 74 ಮಾತ್ರೆಗಳು, ಭೋಗ ಷಟ್ಪದಿಯಲ್ಲಿ 88 ಮಾತ್ರೆಗಳು, ಭಾಮಿನಿಯಲ್ಲಿ 102, ಪರಿವರ್ಧಿನಿಯಲ್ಲಿ 116, ಪ್ರೌಢ ಷಟ್ಪದಿ ಅಥವಾ ನವನೀತ ಷಟ್ಪದಿ ಇದರಲ್ಲಿ 130 ಮಾತ್ರೆಗಳಿವೆ. ವಾರ್ಧಕ ಷಟ್ಪದಿಯಲ್ಲಿ 144 ಮಾತ್ರೆಗಳು. ಇದರ ಆಯಾಮ ಕೂಡ ಹಾಗೆ ನಿಧಾನಗತಿಯಲ್ಲಿ ಚಲಿಸ್ತಾ, ವೇಗಗತಿಯಲ್ಲಿ ಚಲಿಸುತ್ತಾ ಕೊನೆಗೆ ನಿಧಾನಗತಿಯಲ್ಲಿ ಕೊನೆಗೊಳ್ಳುತ್ತೆ. ಕೊನೆಯಲ್ಲಿ ಬರುವಂತದ್ದು ಉದ್ದಂಡ ಷಟ್ಪದಿ. ಇದಕ್ಕೂ ವಾರ್ಧಕ ಷಟ್ಪದಿಗೂ ಮಾತ್ರೆಗಳ ಗಣದ ಪ್ರಕಾರ ಇದು ಸಮನ್ವಯವಾಗಿದೆ, ಸಮಾನಾಂತರವಾಗಿದೆ. 114 ಮಾತ್ರೆಗಳು ಒಳಗೊಂಡಿದೆ. ಇನ್ನು ಇವರ ಕೃತಿಗಳ ಬಗ್ಗೆ ಒಂದಿನಿತು ಹೇಳುವಾಗ ಇವರ ಹಿಂದಿನ ಕೃತಿಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಭಾವ ಶರದಿಯಲ್ಲಿ ಲಹರಿಯುಕ್ಕುತ್ತ ಭಾವ ಶರದಿಯ ಲಹರಿಯುಕ್ಕುತ್ತ ಭಾವರಶ್ಮಿ
ಭಾವದು ಈ ಆನೆಯನ್ನು ಜೀವಿತ ಮುದವನಿತ್ತಿರಲು ದೇವಶ್ರೀ ಹರಿ ಚಕ್ರಪಾಣಿಯು ಸಾವಿರದ ಚಿರ ಮೌಲ್ಯವರ್ಧಕ ಸಾವಿರದ ಚಿರ ಮೌಲ್ಯವರ್ಧಕ ಅವರ ಕೃತಿಗೆ ಸಾವೇ ಇಲ್ಲ. ಸಾವಿರದ ಬರಹಗಳಿದೆ, ಅದಕ್ಕೆ ಸಾವಿರದ ಬರಹ, ಸಾವು ಇರದ ಬರಹ, ಚಿರಕಾಲ ಮೌಲ್ಯವನ್ನ ಹೊಂದಿರತಕ್ಕಂತಹ ಬರಹ. ಹೂವು ಮುಕ್ತಕ ಕನಕ ಮಾರಿಯ ಚೆಲುವು ತುಂಬಿರಲು. ಇನ್ನೊಂದು ನಾನು ಬಿಡುಗಡೆ ಮಾಡಿರುವಂತಹ ನವೋಲ್ಲಾಸಿನಿ ಕೃತಿ. ಈ ಕೃತಿಯ ಬಗ್ಗೆ ಮಾತನಾಡುವಾಗ ನವೋನ್ಮೇಷ ಗೃಹ ಶೈಲಿಯ ನವೋಲ್ಲಾಸಿನಿಯ ಸ್ವಾಗತ ನವೀನತೆಯಿಂದ ಮಾಡಲು ಹುರುಪು ತುಂಬುವುದು. ಭುವನ ದೈಸಿರಿ ಚೆಲುವೆ ತಾಯಿಗೆ ಕವನ ಕಾಣಿಕೆಯನ್ನು ಅರ್ಪಿಸುತ್ತಲೇ ರವಿಯ ತೇಜವು ಕಾವ್ಯ ಕುಸುಮಕ್ಕೆ ನಾಂದಿ ಹಾಡಿರಲು. ಇದು ಕಾವ್ಯ ಕುಸುಮದ ಮೂಲಕ ತಾಯಿ ಭುವನೇಶ್ವರಿಗೆ ಅದನ್ನ ಅರ್ಪಣೆ ಮಾಡಿರುವಂತಹ ರೀತಿ ಬಹಳ ಸೊಗಸಾಗಿದೆ. ಆಡುಮುಟ್ಟದ ಸೊಪ್ಪಿಲ್ಲ, ಹರಿಯಣ್ಣ ಕೈಯಾಡಿಸಿದ ಸಾಹಿತ್ಯ ಪ್ರಕಾರವಿಲ್ಲ ಎನ್ನುವ ರೀತಿಯಲ್ಲಿ ಅವರು ಬರೆಯದ ಕಾವ್ಯ ಪ್ರಯೋಗವೇ ಇಲ್ಲ. ಕಾವ್ಯ ಪ್ರಕಾರಗಳು ಅಂತ ಹೇಳುವಾಗ ಛಂದೋಬದ್ಧ, ಛಂದೋಭೂಕ್ತ, ಇದು ಎರಡು ರೀತಿಯಲ್ಲೂ ಕೂಡ ಕಾವ್ಯ ಪ್ರಯೋಗ ಮಾಡುವಂತಹ ಸಾಮರ್ಥ್ಯ ಹರಿಯಣ್ಣನಿಗಿದೆ. ಅವರು ಮುಕ್ತಕ ಮಾಲೆಗಳನ್ನು ಬರೆದಿದ್ದಾರೆ, ತ್ರಿಪದಿ ಮುಕ್ತಕ. ಆಮೇಲೆ ನಾವು ಈಗಾಗಲೇ ಮಂಕುತಿಮ್ಮನ ಕಗ್ಗದಲ್ಲಿ ಜನಪ್ರಿಯವಾಗಿರುವಂತಹ ಚತುಷ್ಪತಿ ಮುಕ್ತಕ, ಷಡ್ದಳ ಮುಕ್ತಕ, ಪಂಚದಳ ಮುಕ್ತಕ, ಹೀಗೆ ಎಲ್ಲಾ ಪ್ರಕಾರಗಳಲ್ಲೂ ಕೂಡ ಅವರು ಮುಕ್ತಕಗಳನ್ನ ಬರೆದಿದ್ದಾರೆ. ಜೊತೆಗೆ ದ್ವಿಪದಿ, ತ್ರಿಪದಿ, ವೃತ್ತಗಳು, ರಗಳೆಗಳು, ಸಾಂಗತ್ಯ, ಹೀಗೆ ಛಂದೋಬದ್ಧವಾದ ಎಲ್ಲಾ ಪ್ರಕಾರಗಳಲ್ಲೂ ಕೂಡ ಅವರು ಕೈಯಾಡಿಸಿ ಸೈ ಎನಿಸಿಕೊಂಡಂತಹ ಒಬ್ಬ ಧೀಮಂತ ಕವಿ. ನವೋಲ್ಲಾಸಿನಿಯ ಪುಟ ತೆರೆದಾಗ ನವ ಉಲ್ಲಾಸ ಚೈತನ್ಯ ಹುಟ್ಟಿದೇಳುವುದಂತೂ ಸತ್ಯ. ಇದರಲ್ಲಿ ಇರುವಂತಹ ಕವನಗಳು ನಾನು ಈಗಾಗಲೇ ಹೇಳಿದ ಹಾಗೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಇಷ್ಟವಾಗುವಂಥದ್ದು. ಇನ್ನು ಇದರ ಒಳಗುಟ್ಟು ನಾವು ವಿಚಾರ ಮಾಡಿದಾಗ, ಅದರ ಚಿಂತನ ಮಂಥನವನ್ನ ಮಾಡಿದಾಗ ಅವರಲ್ಲಿ ಹೊರಹೊಮ್ಮುವಂತಹ ಅಗಾಧ ಪಾಂಡಿತ್ಯ, ಸಾಮಾಜಿಕ ಕಳಕಳಿ, ಪರಿಸರ ಪ್ರಜ್ಞೆ, ಇದು ನಮ್ಮ ಹೃದಯಕ್ಕೆ ಗೋಚರವಾಗುವಂಥದ್ದಾಗಿದೆ. ಅಮ್ಮನ ನೆನಪು ಎನ್ನುವಂತಹ ಒಂದು ಕಲಷಡ್ಪದಿಯಲ್ಲಿ ಆಕಾರದಿಂದ ಅಹಂಕಾರದವರೆಗೆ ರಚಿತವಾದ ಸ್ವರಾಕ್ಷರಗಳ ಕವನ, ಹೊತ್ತು ಹೆತ್ತು ಸಾಕಿ ಸಲಹಿದ ಮಾತೃದೇವತೆಯು ತನ್ನ ಜೀವನದ ಕಷ್ಟ ಕಾರ್ಪಣ್ಯಗಳನ್ನ ಬದಿಗೊತ್ತಿ ಅಮೃತಪಾನಗೈದ ವಾತ್ಸಲ್ಯಮಯಿ ಆ ಮಹಾ ತಾಯಿಯ ಬಗ್ಗೆ ಅವರು ಬರೆದಂತಹ ಲೇಖನ ಮನ ಮುಟ್ಟುವಂಥದ್ದು, ಹೃದಯ ಕಟ್ಟುವಂಥದ್ದು. ಕವನ ಎನ್ನುವಂಥದ್ದು ಗದ್ಯಕ್ಕಿಂತ ಹೆಚ್ಚು ಬಲಿಷ್ಠವಾದಂತಹ ವಿಚಾರ, ಅದರಲ್ಲಿ ವಿಚಾರಗಳು ಅಡಕವಾಗಿರುತ್ತವೆ. ಕವನ ಹೃದಯದ ಭಾವನೆಗಳನ್ನು ಅರಳಿಸುತ್ತಿರುತ್ತೆ. ಅದೊಂದು ನವಿರಾದ ಭಾವ, ಸುಖ ಇರಲಿ ದುಃಖ ಇರಲಿ ಅದನ್ನ ವ್ಯಕ್ತಪಡಿಸಲಿಕ್ಕೆ ಅದೊಂದು ಸಾಧನ. ಗದ್ಯ, ಕಾದಂಬರಿ, ಕಥೆ ಇತ್ಯಾದಿಗಳನ್ನ ಬರೆಯುವಾಗ ಅದಕ್ಕೆ ಹೆಚ್ಚು ಶ್ರಮ ಬೇಡ. ಇದ್ದ ವಿಚಾರಗಳನ್ನ ನಾವು ನಿರಾಧಾರವಾಗಿ ಹೇಳ್ಕೊಳ್ಳಬಹುದು. ಆದರೆ ಪದ್ಯ ಹಾಗಲ್ಲ. ಪದ್ಯ ರಚನೆ ಮಾಡಬೇಕಾದ್ರೆ ಹೃದಯದೊಳಗೆ ಪದಗಳು ಹುಟ್ಟುತ್ತಿರಬೇಕು. ಹೃದಯದೊಳಗೆ ಅಥವಾ ಎದೆಯೊಳಗೆ ಪದಗಳು ಹುಟ್ಟುತ್ತಿರಬೇಕು. ಅದನ್ನ ಪದ್ಯ ರೀತಿಯಲ್ಲಿ ಓಡಿಸಬೇಕು ಅಥವಾ ಕಟ್ಟಬೇಕು. ಓದುಗರ ಮನಸ್ಸನ್ನು ಕಟ್ಟಬೇಕು. ಹಾಗಿದ್ರೆ ಮಾತ್ರ ಆ ಕವನ ಶ್ರೇಷ್ಠ ಕವನ ಎನಿಸಿಕೊಳ್ಳುತ್ತೆ. ಆ ಕವನದ ಎಲ್ಲಾ ಭಾವಗಳು ಕೂಡ ಹರಿಯಣ್ಣನ ಈ ಕೃತಿಯಲ್ಲಿ ನಮಗೆ ಕಾಣಸಿಗುತ್ತದೆ. ಇನ್ನೊಂದು ಕವನ
ಬಾಳಿನ ಮರ್ಮ ಎನ್ನುವಂತಹ ಕವನದಲ್ಲಿ ಕಹಿಯನ್ನು ಬದಿಗೊತ್ತಿ ಸಿಹಿಯನ್ನು ಸವಿದು ಅದನ್ನೇ ಎಲ್ಲರಿಗೂ ಹಂಚಿ ಬಾಳನ್ನ ಸಾರ್ಥಕಗೊಳಿಸುವುದು ಒಳಿತು. 3 ದಿನದ ಬಾಳಿನಲ್ಲಿ ಅಹಂಕಾರ, ಸುಕ್ಕು, ಗರ್ವ ಇತ್ಯಾದಿಗಳನ್ನು ತ್ಯಜಿಸಿ ಸಾಮರಸ್ಯದ ಹಾದಿಯಲ್ಲಿ ಸಾಗೋಣ ಎನ್ನುವ ಹಿತ ನೋಡಿ ಈ ಕವನದಲ್ಲಿ ಇದೆ. ಇನ್ನೊಂದು ವಿಶೇಷವಾದಂತಹ ಕವನ ಅಕ್ಷರಗಾನ. ಇದು ನನ್ನ ಗಮನ ಸೆಳೆದಂತಹ ಕವನ. ಇದರಲ್ಲಿ ಅವರ್ಗೀಯ ವ್ಯಂಜನಗಳಿಂದ ಕವನದ ಪ್ರತಿ ಚರಣವೂ ಆರಂಭ ಆಗುತ್ತೆ. ಈ ಅಕ್ಷರಗಾಟವನ್ನು ಆಡಿಸುತ್ತಾ ಲೋಕಕ್ಕೆ ಅಮೋಘವಾದ ಸಂದೇಶವನ್ನು ಕೂಡ ಸಾರಿದ್ದಾರೆ. ಹೆಣ್ಣು, ಹೊನ್ನು, ಮಣ್ಣು ಇದರ ವ್ಯಾಮೋಹಕ್ಕೆ ಬಲಿಯಾಗದೆ ಮುನ್ನಡೆದರೆ ಯಶದ ಸೋಪಾನವೇರಲು ಸುಲಭ ಸಾಧ್ಯ ಎಂಬುದನ್ನು ಮನದಟ್ಟಾಗಿಸಿದ್ದಾರೆ. ಒಮ್ಮೆ ಮನಸ್ಸು ಚಂಚಲವಾದರೆ ಎಷ್ಟೋ ವರ್ಷಗಳಲ್ಲಿ ಮಾಡಿದ ಸಾಧನೆ ನೀರಿನಲ್ಲಿ ಬಿಟ್ಟ ಹೋಮದ ಹಾಗೆ ಅದು ನಿರರ್ಥಕವಾಗುತ್ತದೆ ಎಂಬ ಸಂದೇಶ ಈ ಅಕ್ಷರಗಾಟ ಎನ್ನುವಂತಹ ಕವನದಲ್ಲಿದೆ. ಹೆಮ್ಮೆಯ ಕರುನಾಡು ಎನ್ನುವ ಶೀರ್ಷಿಕೆ ಹೊಂದಿರುವಂತಹ ಶರಶಕೃತಿಯ ರಚನೆಯಲ್ಲಿ ಚಿರುವ ಕನ್ನಡ ನಾಡಿನ ವರ್ಣನೆಯನ್ನು ಮನದುಂಬಿ ಹಾಡಿ ಹೊಗಳಿದ್ದಾರೆ. ಪಂಪನಿಗೆ ಪುನರ್ಜನ್ಮವಿದ್ದರೆ ಅವರು ಹೇಗೆ ಬನವಾಸಿಯಲ್ಲಿ ಜನಿಸಿ ಬರುವೆನೆಂಬ ಮಾತು ಹೇಳಿದ್ದಾರೋ ಹಾಗೆ ಹರಿಯಣ್ಣ ಬರೆದಂತಹ ಈ ಹೆಮ್ಮೆಯ ಕರುನಾಡಿನ ಬಗ್ಗೆ ಬರೆದಂತಹ ಸಾಲಿನಲ್ಲಿ ಅದೇ ರೀತಿಯ ಅನುರಾಗ ಎದ್ದು ತೋರುತ್ತದೆ. ಚೆಲುವಿನ ತಾಣವು ಕಲಿಯಲು ನಲಿಯಲು ಹಲವರ ಜೊತೆಯಲ್ಲಿ ಸಂಭಾಷಿಸಲು ಉಲಿಯಲು ಕನ್ನಡ ಕಲರವ ಕೇಳುವ ನೆಲೆ ಇದು ಹೆಮ್ಮೆಯ ಕರುನಾಡು. ನಮ್ಮ ಕನ್ನಡ ನಾಡಿನ ಬಗ್ಗೆ ಅನನ್ಯವಾದಂತಹ ಒಂದು ಪ್ರೀತಿಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಪರಿಸರದ ಬಗ್ಗೆ, ಪ್ರಕೃತಿಯ ಬಗ್ಗೆ ಕವಿಗಳಾದವರು ಹಾಡಿ ಹೊಗಳಿದ್ದಾರೆ, ಹೊಗಳದ ಕವಿಗಳೇ ಇಲ್ಲ. ಹೀಗೆ ಪರಿಸರದ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುವುದು ಕೂಡ ವ್ಯರ್ಥ. ಆದ್ರೆ ಅದು ಯಾವಾಗ ವ್ಯರ್ಥವಾಗುತ್ತೆ ಅಂತ ಹೇಳಿದ್ರೆ ನಾವು ಕೃತಿ ರೂಪದಲ್ಲಿ ಅದನ್ನ ಮಾಡಿ ತೋರಿಸದೇ ಇದ್ದಾಗ ಅದು ವ್ಯರ್ಥವಾಗುತ್ತೆ. ಆದ್ರೆ ಅದನ್ನ ಕಾರ್ಯರೂಪದಲ್ಲಿ ಮಾಡಿ ತೋರಿಸುವಂತಹ ಮುಂದಿನ ಪೀಳಿಗೆಗೆ ಒಂದು ಚೌಕಟ್ಟನ್ನ ಹಾಕಿಬಿಡುವಂತಹ ರಚನೆ ಇವರ ಕವನಗಳಲ್ಲಿ ಮುಂದಿನ ಯುವ ಪೀಳಿಗೆಗೆ ಸ್ಫೂರ್ತಿ ಕೊಡುವಂತಹ ಕವನಗಳು ಇದೆ. ಆದ್ದರಿಂದ ಇದು ಬಹಳ ಅಮೂಲ್ಯವಾದಂತಹ ಬರಹ ಎಂಬುದಾಗಿ ನಾನು ಪರಿಗಣಿಸಿದ್ದೇನೆ. ಹಾಗೆ ಕೃತಿಯಲ್ಲಿ ಹೊರನಾಡ ಚೆಲುವು, ಕಟಿಲೇಶ್ವರಿ, ಕಟಿಲ ಅಮ್ಮನ ಬಗ್ಗೆ ಭಕ್ತಿ ಕವನಗಳು ಕೂಡ ಇದೆ. ಮುಂತಾದ ಕ್ಷೇತ್ರಗಳನ್ನು ಪರಿಚಯಿಸುವ ರಚನೆಗಳು ಇವೆ. ಅಲ್ಲದೆ ಮತ್ಸ್ಯಾವತಾರ, ಭೀಮನ ಗದಾಯುದ್ಧ, ಸೀತಾಪಹರಣ ಮೊದಲಾದ ಪುರಾಣ ಪ್ರಸಂಗಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ. ಶ್ರೀಕೃಷ್ಣ ಚರಿತಾಮೃತ ಕಾವ್ಯರತೆಗಳೆಂಬ ಕೃತಿಗಳ ಪರಿಚಯ ಕಾವ್ಯವು ಇಲ್ಲಿರುವುದು ಒಂದು ವೈಶಿಷ್ಟ್ಯ. ನಮೋಲ್ಲಾಸಿನಿ ಎಂಬ ಭಾಮಿನಿ ಸುಹಾಸ ಬೀರುತ್ತಾ ಬೆಳಗಿನಿಂದ ಬಳುಕುತ್ತಾ ಭುವಿಯಲ್ಲಿ ಹರಿದು ಬಾನಲ್ಲಿ ದೈತ್ಯ ಗಿರಿಗಳಲ್ಲಿ ಕಣಿವೆ ಕಂದರಗಳಲ್ಲಿ ಹಕ್ಕಿ ಇಂಚರಗಳಲ್ಲಿ ಮೇಲಾಗಿ ಕವಿ ಹೃದಯದಲ್ಲಿ ಹೊಸ ಲಹರಿಯನ್ನೇ ಸೃಷ್ಟಿಸಿದ ಪರಿ ಆಪ್ಯಾಯಮಾನವಾಗಿದೆ. ಅವನಿ ಎಂಬರು ಧರಣಿ ಎನ್ನುವರು ಕಾವ್ಯ ಲೋಕದ ಇದನ್ನು ನುತಿಪರು ನವ ನಮೋಲ್ಲಾಸಿನಿ ಎಂಬರು ಹರುಷದಿ ಹೊಗಳಿ ಎವೆಯ ನಿಕ್ಕದೆ ವೀಕ್ಷಿಸಲು ಕಣ್ಭುವಿಯ ಸೌಂದರ್ಯದಲ್ಲಿ ಸುಖಿಸುತ್ತಾ ಭವದ ಬಂಧನ ಮರೆತು ಹೊಸ ಕಾವ್ಯವನ್ನು ಬರೆಯುವುದು. ಇನ್ನೊಂದು ವಿಶೇಷವಾದಂತಹ ಕವನ ಅಂತ ಹೇಳಿದ್ರೆ ತ್ರಿಶಂಕು ಸ್ವರ್ಗ. ಇದು ತ್ರಿಶಂಕುವಿನ ಸ್ವರ್ಗದ ಅಂದ್ರೆ ತ್ರಿಶಂಕು ವರ್ಗದಕ್ಕೆ ಏರುವಂತಹ
ಕಥೆಯ ಪೂರಣವಾಗಿದೆ. ಕಥೆಯನ್ನು ನಾನಿಲ್ಲಿ ವಿವರಿಸ್ತಾ ಹೋಗುವುದಿಲ್ಲ. ಇನ್ನಷ್ಟು ಕವನಗಳನ್ನ ಅವಲೋಕಿಸುವುದಾದ್ರೆ ಇದರಲ್ಲಿ ತಪೋಭಂಗ 36ನೆಯ ಕವನ. ಘೋರ ತಪವನ್ನು ಮುನಿಯು ಮಾಡುತ್ತಾ ಆನ ಕಣ್ಣಿಗೂ ಕಾಣದಂತೆಯೇ ಭಾರಿ ಕಾನನದೊಳಗೆ ಸೇರುತ್ತಾ ಕುಳಿತು ಜಪಿಸುತ್ತಲೇ ಪಾರವಿಲ್ಲದೆ ದೇವ ಭಕ್ತಿಯ ನಾರು ಮಾಡುವರೆಂದು ಯೋಚಿಸಿ ಚಾರನೊಬ್ಬನ ಕಳಿಸಿ ವಿಷಯವ ತಿಳಿದ ದೇವೇಂದ್ರ ಮುನಿಯ ಭೀಕರ ತಪವ ಮಾಡಿರಲೆನಿತು ಬಾಧೆಯು ಎಂದೆನಿಸಿ ಸುರಪನು ಕರೆದು ಮೇನಕೆಯನ್ನು ನಿಯಮಿಸಿದ. ಅನತಿ ದೂರದ ಕಾಡಿನೊಳಗಡೆ ದನಿಯು ಕೇಳುವುದು ನೋಡಿ ಮೋಹಿನಿ ಮನವ ಸೆಳೆಯುತ್ತ ಲವನ ಮೋಹಿಸಿ ಅಪವನಿ ಕೆಟ್ಟಿಸು ಒಡೆಯ ನಾಣತಿಯ ಒಪ್ಪಿ ವೇಗದಿ ನಡೆಯ ಅನುಸರಿಸುತ್ತಲೇ ಬಂದಳು. ಕಡವ ಮಾಡದೆ ನಾಟ್ಯವಾಡಿದ ಸೊಬಗನೇನೆಂಬೆ ನಡು ಬಳುಕಿತು ಗಾನ ಹೊಮ್ಮಿತು ನುಡಿಯ ಕೇಳಲು ತಪವು ಕೆಟ್ಟಿತು ತುಡಿತ ಹೆಚ್ಚಿತು ತರುಣಿ ಇವಳನ್ನು ಸೇರು ಮನವಾಯಿತು. ಸಂಪೂರ್ಣವಾಗಿ ವಿಶ್ವಾಮಿತ್ರ ಮೇನಕೆಯ ಬಲೆಯ ಜಾಲಕ್ಕೆ ನೃತ್ಯದ ಮೋಡಿಗೆ ಮರುಳಾದಂತಹ ವಿಚಾರವನ್ನ ಇಲ್ಲಿ ಭಾಮಿನಿಗೆ ಅವರು ಇಳಿಸಿದಂತಹ ಪರಿ ಬಹಳ ಸುಂದರವಾಗಿತ್ತು. ಅದನ್ನೆಲ್ಲ ನಾವು ಕ್ರಮೇಣ ಪುಸ್ತಕವನ್ನ ಕೊಂಡು ಓದಿದಾಗ ಅದರ ರಸಾಸ್ವಾದನೆಯನ್ನ ನಮಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಆದ್ರಿಂದ ಈ ಕೃತಿಯನ್ನ ಎಲ್ಲರೂ ಕೂಡ ಕೊಂಡುಕೊಂಡು ಇದನ್ನ ಆಸ್ವಾದನೆ ಮಾಡುವುದರ ಮೂಲಕ ಅವರಿಗೆ ನಾವು ಪ್ರೋತ್ಸಾಹವನ್ನು ನೀಡುವ ಶುಭವಾಗಲಿ ಎಂಬುದಾಗಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಕಾವೇರಿ ವೇದಿಕೆಗೆ ವಿಶೇಷವಾದ ವಂದನೆಗಳು.